ಇವತ್ ರಾತ್ರಿ ಸ್ವಲ್ಪ ಅಮ್ಮಾರ್ ನಾವೇನಾದ್ರು ಅವ್ರ ಕೈಗೆ ಸೇರ್ಕೊಂಡಿದ್ರೆ ನಮ್ ಕತೆ. ಇವತ್ ಬೆಳಗ್ಗೆ 8 ಗಂಟೆಗೆ ನಮ್ಮಮ್ಮ ಮದುವೆಗೆ ಹೋಗ್ಬೇಕು ಅಂದ್ಬಿಟ್ಟು ಮಧ್ಯಾಹ್ನ ಕೂಟಕ್ಕೆ ಇವಾಗಲೇ ರೆಡಿ ಮಾಡ್ತಾ ಐತೆ. ನಮ್ಮಮ್ಮ ಮದುವೆಗೆ ಹೋಗ್ಬೇಕು ಗೋಳಿ ಕಾಳು ಬೇಡ ಅಂದ್ಬಿಟ್ಟು ತೋಟಕ್ಕೆ ಬಂದು ಹಸ್ಗಳಿಗೆಲ್ಲ ಮೇವ್ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ರೇಸ್ ಹೊಡ್ಕೊಂಡು ಮತ್ತೆ ಮನೆ ಕಡೆಗೆ ಬತ್ತು ಅಂತಾರೆ. ನಮ್ಮಮ್ಮ ಒಳ್ಳೆ ಟ್ವಿಸ್ಟ್ ಕೊಡ್ತು ನೋಡಿ. ಟ್ವಿಸ್ಟ್ ಕೇಳಕ್ಕಿಂತ ಮುಂಚೆ ನಮ್ಮಮ್ಮ ಮದುವೆಗೆ ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಗೊತ್ತಾ? ನಾನು ತೋಟದಿಂದ ಮಂತಕ್ಕೆ ಬರ್ತೀನಿ. ಮಮ್ಮ ಮನೆ ವಾಸಿ ದೇವ್ರಿಗೆ ಪೂಜೆ ಮಾಡಿ ನಮ್ಮ ಅಪ್ಪಂತ ಯಾಚ್ ಚೋಟ್ರಿ ಅಂತ ಅಡ್ರೆಸ್ ಕೇಳಿ ಮದುವೆ ನೋಡು ರೆಡಿ ಮಾಡಿ ಕೂತೈತೆ ಮಮ್ಮ. ಇಷ್ಟೆಲ್ಲ ಮಾಡ್ರೆ ನಮ್ಮ ಅಮ್ಮಂಗೆ ಟ್ವಿಸ್ಟ್ ಏನಪ್ಪ ಅಂತಾರೆ, ಮದುವೆ ಯಾವತ್ತು ಅಂತಾನೆ ಗೊತ್ತಿಲ್ಲ. ಯಾಕಂತ ಅಂದ್ರೆ ಮದುವೆಗೆ ಅವ್ರು ಆಲ್ರೆಡಿ ಒಂದು ವಾರ ಆಗೈತೆ, ಆಲ್ರೆಡಿ ಹನಿಮೂನೆ ಮುಗ್ತೈತೆ ಅವ್ರದ್ದು. ನಮ್ಮಮ್ಮ ಇವತ್ತು ಮದುವೆಗೆ ಹೋಯ್ತೈತೆ. ಇದೆಲ್ಲ ನನಗೆ ಗೊತ್ತಾಗ ನಮ್ಮ ಅಮ್ಮನ ಹೆಂಗೆಲ್ಲ ರೇಕ್ಸಿದೀನಿ ಅಂತ ಅಂದ್ರೆ ನೀವೇ ನೋಡ್ಬೇಡಿ. 11 ಗಂಟೆ ಬೇರೆ ಸ್ನಾನ ಮಾಡ್ಕೊಂಡಲ್ಲಮ್ಮ ಪ್ಯಾರಾಮ್ದಾರ ಇಟ್ಕೊಂಡು ಇಷ್ಟೊತ್ತಿಗೆ ಇಷ್ಟೆಲ್ಲ ಕೆಲಸ ಮಾಡಿ ಪೊಳ್ಳದಲ್ಲ ಮಾತ್ರ ಮಮ್ಮ ಹೆಂಗಂತ ಅದ್ ಗೊತ್ತಾ? ಅಂದ್ರೆ ರಾತ್ರಿ ಅಯ್ಯೋ 11 ಗಂಟೆ ಸ್ನಾನ ಮಾಡೋದ್ ವಾರ ಆಯ್ತು ನಿಮ್ಮ ದೊಮ್ಮೆ ಅನ್ಬೇಕಾಯ್ತು ದೀಪ ಹಚ್ಚಕ್ಕೆ. ಇಷ್ಟೇ ಸಾಕು ನಮ್ಮ ಅಮ್ಮ ಗೋಳಿ ಕಳ್ದು ಅಂದ್ಬಿಟ್ಟು ತಿಂಡಿ ತಿನ್ಕೊಂಡು ಬೆಂಗ್ಳೂರ್ಗೆ ಹೋಯ್ತಾರೆ. ನಮ್ಮ ಮಾಮರ್ಗೆ ಬೆಣ್ಣೆ ಕೊಡ್ಬೇಕಿತ್ತು ಅಂದ್ಬಿಟ್ಟು ಇರಿಸೇ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಬೆಣ್ಣೆ ಕೊಟ್ಬಿಟ್ಟು ಮತ್ತೆ ಮನೆ ಕಡೆ ವಾಪಸ್ ಬಂದೆ. ಸಂಜೆ 7 ಗಂಟೆ ನಮ್ಮ ಮತ್ತೆ ಮನೆ ಗ್ರೂಪ್ ರಚಕ್ಕೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ನಮ್ಮ ಅಮ್ಮನ 500 ರೂಪಾಯಿ ಡೀಲ್ ಮಾಡೋಣ ಅಂತ ಹೋದ್ರೆ ನಡಿ ಮುಚ್ಕೊಂಡಿ ಅಂತ. ಅದಕ್ಕೆ ನಾನು ಮಮ್ಮನ ಗ್ರೂಪ್ ರಚಕ್ಕೆ ಹೋಗೋಣ ಅಂತ ಹೋದ್ರೆ ನುಗ್ಗೇಳಿ ಬಿಡ್ ಸ್ವಲ್ಪ ಮುಂದಕ್ಕೆ ಹೋಯ್ತಿತ್ತು ಅಂದ್ರೆ ರೋಡ್ ಮಧ್ಯದಲ್ಲಿ ಯಾರೋ ಸಿಕ್ಬಿಡೋದು ಹಂಗೆ. ನಾನು ಯಾರೋ ಕಳ್ರು ದೆವ್ವ ಇವತ್ತು ನಮ್ಮ ಕತೆ ಖತಮ್ ಮುಗೀತೆಲ್ಲ ಅನ್ಕೊಂಡು ಆಮೇಲೆ ಗೊತ್ತಾಯ್ತು ಅವ್ರು ನಮ್ಮ ಮತ್ತೆ ಮನೆ ಗ್ರೂಪ್ ಹೋಗಿ ಊಟ ಮಾಡ್ಕೊಂಡು ಬರ್ತಾರೋ ಅಂತವ. ಆಮೇಲೆ ನಾವು ಹೋಗಿ ಊಟ ಮಾಡ್ಕೊಂಡು ಮತ್ತೆ ಮನೆ ಕಡೆಗೆ ವಾಪಸ್ ಬಂದು